ರೀಲ್ಸ್ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಮಾಧ್ಯಮಗಳಲ್ಲಿ ಆಗಿರ್ಬೋದು, ನಿಮ್ಮ ಬಗ್ಗೆನೇ ಚರ್ಚೆ ಆಗ್ತದೆ. ಸೊ ಏನು ಹೇಳ್ತೀರಾ? ಏನಿಲ್ಲ ಸರ್, ರೀಲ್ಸ್ ಮಾಡೋಕ್ಕೆ ಹೋದ್ವಿ, ಅದು ಈ ಥರ ಒಂದು ದೊಡ್ಡ ವಿಷಯ ಆಗ್ತಿರೋದು. ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಆಮೇಲೆ ಈ ಥರ ಯಾರು ಮಾಡೋಕ್ಕೆ ಟ್ರೈ ಮಾಡೋಕ್ಕೂ ಹೋಗಬೇಡಿ, ಯಾಕಂದರೆ ನಮಗೆ ಗೊತ್ತಿಲ್ದಂಗೆ ನಾವು ಮಾಡಿದ್ದು, ಅದಕ್ಕೆ ಶಿಕ್ಷೆನ ಅನುಭವಿಸಿದ್ದೀವಿ. ನಮ್ಮನ್ನ ಫಾಲೋ ಮಾಡೋರು, ನಮ್ಮನ್ನ ಪ್ರೀತಿಸೋರು ಯಾರು ಈ ಥರ ಕೆಲಸ ಮಾಡಬೇಡಿ, ಅದು ಈ ಥರ ಒಂದು ದೊಡ್ಡ ತಪ್ಪಾಗುತ್ತೆ. ಸೊ ಅಂದ್ಕೊಂಡಿದ್ರೆ ಈ ಮಟ್ಟಕ್ಕೆ ಚರ್ಚೆ ಆಗುತ್ತೆ ಅಂತ ದೇವರೇ ಇಲ್ಲ ಸರ್. ಯಾಕಂದ್ರೆ ಎಲ್ಲರೂ ರೀಲ್ಸ್ ಮಾಡ್ತಾರೆ, ರೀಲ್ಸ್ ಮಾಡೋಣ, ಮುಗೀತು ಕತೆ, ಹೋದ್ವಿ. ಅದು ನಮಗೆ ಡಿಸ್ಕ್ಲೇಮರ್ ಹಾಕಬೇಕು ಅಂತಲೂ ಗೊತ್ತಿರಲಿಲ್ಲ. 2 ದಿವಸ ಆದಮೇಲೆ ಗೊತ್ತಾಗಿದ್ದು ಸರ್. ಸೊ ಅದಾದಮೇಲೆ ಡಿಸ್ಕ್ಲೇಮರ್ ಹಾಕಿದ್ವಿ. ಹಾಕಿದ ಮೇಲೂ ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ತಿರುಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ವಿನಿನ ಸ್ಟೇಷನ್ಗೆ ಕರೆದಿದ್ರು, ವಿನಿ ಹೋಗಿ ಮಾತಾಡ್ಕೊಂಡು ಬಂದಿದ್ದಾಗಲೇ, ಮಾತಾಡ್ಕೊಂಡು ಬಂದು ಎಲ್ಲ ಸಾಲ್ವ್ ಆಗಿದೆ ಅಂತ ನಾನು ಅಂದ್ಕೊಂಡು ನನ್ನ ಕರೆದಿದ್ರು. ಐ ಫೀಲ್ ಒಂದ್ಸತಿ ಬಂದು ಹೇಳ್ಬಿಟ್ಟು ಹೋಗಿದ್ರು ಏನೋ ಗೊತ್ತಿಲ್ಲ ನನಗೆ. ಬಟ್ ನಾನು ಊರಲ್ಲಿ ಇರಲಿಲ್ಲ, ನಾನು ಎಲ್ಲ ಕಡೆ ಓಡಾಡಿಕೊಂಡು ತಿರುಗಾಡ್ತಾ ಇದ್ದೆ. ಸೊ ಅದೊಂದು ಕಾರಣಕ್ಕೆ ನಾನು ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಅದು FIR ಆಗಿಬಿಡುತ್ತೆ ಅನ್ನೋದು ನಮಗೆ ಐಡಿಯಾನೂ ಇರಲಿಲ್ಲ. ಸೊ ಆಯಿತು, ತಪ್ಪಾಗಿದೆ, ಇನ್ನೊಂದ್ಸತಿ ಆ ಥರ ತಪ್ಪು ಮಾಡಲ್ಲ. ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು, ಯಾಕಂತಂದರೆ ಜೈಲಿಗೆ ಹೋಗಿದ್ದಾರೆ ಅಂತ ಗೊತ್ತಾದಾಗ ಅಥವಾ ಇನ್ನೊಂದು ವಿಚಾರಣೆಗೆ ಹೋದಾಗ ಅವರ ರಿಯಾಕ್ಷನ್ಸ್ ಎಲ್ಲ ಹೇಗಿತ್ತು? ಯಾರು ಸಪೋರ್ಟಿವ್ ಆಗಿ ನಿಂತರು ನಿಮಗೆ? ಸರ್, ಎಲ್ಲ ನನ್ನ ಸ್ನೇಹಿತರು ಪ್ರತಿಯೊಬ್ಬರೂ ಪಾಪ ತುಂಬಾ ಕಷ್ಟಪಟ್ಟು ಜೊತೆಗೆ ನಿಂತಿದ್ರು. ನಮ್ಮ ಸೀನಾ ಆಗಿರ್ಬೋದು, ಕಿರಣ ಆಗಿರ್ಬೋದು, ಯತಿ ಆಗಿರ್ಬೋದು, ಸಂಜು ಆಗಿರ್ಬೋದು, ಯಾರು ಕಿರಣ ಆಗಿರ್ಬೋದು, ಪವನ್ ಆಗಿರ್ಬೋದು, ಪ್ರತಿಯೊಬ್ಬರೂ ಪಾಪ ತುಂಬಾ ಕಷ್ಟಪಟ್ಟು ಸ್ಟೇಷನ್ ಹತ್ರ ಹಗಲು ರಾತ್ರಿ ನಿಂತ್ಕೊಂಡು, ಜೈಲ್ ಹತ್ರ ಬಂದು ಹಗಲು ರಾತ್ರಿ ನಿಂತ್ಕೊಂಡು ತುಂಬಾ ಹೆಲ್ಪ್ ಮಾಡೋರು. ಆಮೇಲೆ ಅಕ್ಷಿತಾ ಪಾಪ ಸ್ಟೇಷನ್ ಹತ್ರ ಎಲ್ಲ ಬಂದು, ಅದು ಅವಶ್ಯಕತೆ ಇರಲಿಲ್ಲ, ಅಲ್ಲೇ ಇದ್ದು ಎಲ್ಲನೂ ನೋಡ್ಕೊಳೋ ರೀತಿ ಆಗಿರ್ಬೋದು. ಪಾಪ ಅವ್ರಿಗೆಲ್ಲ ಕಷ್ಟ ಕೊಟ್ಟಿದ್ದೀನಿ, ಅದು ಗೊತ್ತಿಲ್ಲದೆ ಅರಿವಿಲ್ಲದೆ ಆಗಿರೋ ತಪ್ಪು. ಸೊ ದಯವಿಟ್ಟು ಕ್ಷಮಿಸಿ, ಇನ್ನೊಂದ್ಸತಿ ಈ ಥರ ತಪ್ಪು ನಾನು ಮಾಡಲ್ಲ. ಇದೆಲ್ಲ ಸಾಲ್ವ್ ಆದಮೇಲೆ ಜೈಲಿಗೆ ಹೋಗಿ ಬಂದಮೇಲೆ ವಿನಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರ? ಅದೇ ಮಾತಾಡ್ತಾ ಇದ್ವಿ, ಮೊನ್ನೆ 3-4 ಡೇಸ್ ಬ್ಯಾಕ್ವರೆಗೂ ಏನೋ ಮಾತಾಡ್ತಾ ಇದ್ವಿ. ಅದಾದಮೇಲೆ ಏನಾಯಿತು, ನಾನು ಒಂದು ಇಂಟರ್ವ್ಯೂ ನೋಡಿದೆ ಎಲ್ಲೋ, ನನಗೆಲ್ಲ ಯಾಕೋ ಸರಿ ಅನಿಸಿಲ್ಲ ಅದು. ಸೊ ಅದಾದಮೇಲೆ ನಾನು ಒಂದು ಮೆಸೇಜ್ ಮಾಡಿದ್ರೆ ಮಾತುಕತೆ ಸ್ವಲ್ಪ ಸ್ಟಾಪ್ ಆಗಿದೆ. ಮುಂದಿನ ದಿನಗಳಲ್ಲಿ ಮಾತಾಡುವಂಥ ಪ್ರಯತ್ನ ಮಾಡ್ತೀರಾ? ಐ ಆಮ್ ಆಲ್ವೇಸ್ ಓಪನ್ ಸರ್. ಈ ಟೈಮಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ, ಯಾಕಂತಂದರೆ ನಾವು ಗೊತ್ತಿಲ್ಲ ಮಾಡ್ತೇವೋ ಗೊತ್ತಿಲ್ಲ, ಬಿಕಾಸ್ ನಾವು ಅಂದ್ಕೊಂಡಿದ್ದೆ ರೀಲ್ಸ್ಗೋಸ್ಕರ, ಎಂಟರ್ಟೈನ್ಮೆಂಟ್ಗೋಸ್ಕರ ಅಂತ ಮಾಡಿರ್ತೀರ. ಬಟ್ ಅದು ಈ ಮಟ್ಟಿಗೆ ಚರ್ಚೆ ಆಗುತ್ತೆ ಅಂತ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಮೆಂಟ್ಸನ್ನು ನಾವು ನೋಡಿದಾಗ ಸೊ ಏನು ಅರ್ಥ ಆಯಿತು ನಿಮಗೆ? ಅದೇ ಕಮೆಂಟ್ಸು ಅಂದರೆ ಪಾಪ ಎಲ್ಲೋ ಕೂತ್ಕೊತಾರೆ, ಏನೋ ಕಮೆಂಟ್ ಮಾಡ್ತಾರೆ. ಬಹುಶಃ ಇವಾಗ ನಾನು ಈ ಥರ ಮಾತಾಡ್ತಾ ಇದ್ದೀನಿ, ಯಾರು ಇವನು ಇಂಟರ್ವ್ಯೂ ಯಾಕೆ ತಗೊಬೇಕು ಅಂತ ಕೇಳಬಹುದು. ಕಮೆಂಟ್ ಹಾಕೋನ್ಗೆ ಅವನು ಅರ್ಥ ಮಾಡ್ಕೊಬೇಕೇ ಹೊರತು, ಫಸ್ಟ್ ಆಫ್ ಆಲ್ ನಾನು ಯಾರು ಕಮೆಂಟ್ ಮಾಡೋಕ್ಕೆ ಅಂತ. ಆಮೇಲೆ ನನ್ನ ಕೇಳೋದು ಸೆಕೆಂಡ್ರಿ, ನನ್ನ ಕೇಳಲಿ, ತೊಂದರೆ ಇಲ್ಲ. ನಾನು ಯಾರು ಅನ್ನುತ್ತಾ ನೆಕ್ಸ್ಟು ಬರುತ್ತೆ. ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನಾನು ಯಾರಿಗೂ ಕಮೆಂಟ್ ಮಾಡೋಕ್ಕೆ ಅಂತ ಅವ್ನು ಯೋಚನೆ ಮಾಡಬೇಕು, ಆಮೇಲೆ ಬಂದು ನನ್ನ ಕೇಳಬೇಕು ನೀನು ಯಾರು ಅಂತ. ಸೊ ಇಂಥ ಅರಿವಿಲ್ದಿರೋರಿಗೆ ಏನು ಹೇಳಿದ್ರು ಯೂಸ್ ಇಲ್ಲ. ನನ್ನ ಪ್ರೀತಿಸೋರೆಲ್ಲ ಸ್ವಲ್ಪ ಜನ ಇದ್ದಾರೆ, ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ, ಇಂಥದ್ದು ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಲಾಸ್ಟಲ್ಲಿ ಒಂದು ಮೆಸೇಜ್ ಅಂತೂ ಬಂದೇ ಬರುತ್ತೆ. ಸೊ ನಿಮಗೂ ಸಹ ಒಂದು ಪಾಠ ಅನ್ನೋದು ಲೈಫಲ್ಲಿ ಅನುಭವಿಸ್ಬೇಕಿತ್ತು, ಅನುಭವಿಸಿದ್ರೆ. ಸೊ ನಿಮ್ಮ ಫಾಲೋವರ್ಸ್ಗೆ ಏನು ಹೇಳ್ತೀರಾ ಅಂತ? ಅದೇ ಅರಿವಿಲ್ಲದೆ ಒಂದು ತಪ್ಪಾಗಿದೆ. ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಬೇಕು ಅಂತ ಮಾಡಿದಂತೂ ಅಲ್ಲ, ಮಾಡಿದ್ವಿ, ಅದು ಈ ಮಟ್ಟಿಗೆ ತಿರುಗ್ತು. ಐ ಆಮ್ ವೆರಿ ಸಾರಿ. ನಿಮ್ಗೆ ಯಾರಿಗಾದರೂ ಬೇಜಾರಾಗಿದ್ದರೆ ನನ್ನ ಕಡೆಯಿಂದ, ಟು ದ ಪೀಪಲ್ ಹೂ ಲವ್ ಮೀ, ಇನ್ನೊಂದ್ಸತಿ ಈ ಥರ ಒಂದು ತಪ್ಪು ಮಾಡಲ್ಲ ಅಂತ. ನಿನ್ನೆ ಕೂಡ ಒಂದು ಓಪನಿಂಗಲ್ಲಿ ಕೆಲವೊಬ್ಬರು ತಿರ್ಚಿದ್ದಾರೆ ಅಂತ ಒಂದು CTV ಅಂತ ಹೇಳೋಗ್ತೀರ, ಅದು ಕೂಡ ನಿನ್ನೆಯಿಂದ ವೈರಲ್ ಆಗ್ತಾ ಇದೆ. ಅದು ಯಾವ ಥರ ತಿರ್ಸಿದ್ರು, ಯಾರ ಇದು ಇನ್ನೂ ಟ್ವಿಸ್ಟ್ ಕೊಟ್ರ ಅಂತ, ನಡೆದಿರೋದಕ್ಕಿಂತ ಬೇರೆ ಏನಾರು ತೋರಿಸಿದ್ರು ಅಂತ. ಏನಾದರೂ ಕಟ್ಕೊಳ್ಳಿ, ನನಗೇನು ಸರ್, ನನಗೆ ನಾವು ಒಳಗಿದ್ದಾಗ ಅದೇ ಸರ್. ನಾವು ಇವಾಗ ಹೇಳಬೇಕು ಅಂದರೆ ಎಜುಕೇಟೆಡ್ ಜರ್ನಲಿಸಮ್ ಅನ್ನೋದೇ ಮರ್ತೋಗಿದ್ದಾರೆ ಸರ್ ಸಾಕಷ್ಟು ಜನ. ಈಗ ಅಂಥವ್ರಿಗೆ ಏನು ಹೇಳ್ತೀರಾ? ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಮಗನೇ ಅಂತಾರೆ. ನಾನು ಯಾಕೆ ಇವಳಿಗೆ ಮಗ ಆಗ್ತೀನಿ? ನಂಗೆ ನಮ್ಮ ತಾಯಿ ಅವರೇ ಸಾಕಾದಾಗ ಅವ್ರು ನನ್ನ ತಾಯಿ. ಎಜುಕೇಟೆಡ್ ಜರ್ನಲಿಸಮ್ ಇವ್ರಿಗೆಲ್ಲ ಗೊತ್ತಿಲ್ಲ ಸರ್. ಅಂಥವ್ರ ಹತ್ರ ಮಾತಾಡೋದು ಏನು ನ್ಯೂಸ್? ಐ ಹೇಟ್ ದೆಮ್. ಸರ್ ಅದೇ ಇನ್ನೊಂದು ಕೇಳ್ಪಟ್ಟು, ಇವಾಗ ಅದೇ ಮಚ್ಚು ಎಲ್ಲ ಬಿಸಾಕಿದ್ರು ಅಂತ, ಅದು ಕೋಇನ್ಸಿಡೆನ್ಸ್ ಇನ್ಸಿಡೆನ್ಸ್ ಸರ್, ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಇವಾಗ ನಮ್ದು ಇರೋದು ನಾಗರಬಾವಿ, ಅಲ್ಲಿಂದ ಬರ್ತಾ ಸುಮ್ಮನಹಳ್ಳಿ, ಬಸವೇಶ್ವರ ನಗರ, ಶಂಕರ ಮಠ ಮನೆ. ಸೊ ಹಿಂಗೆ ಬರೋ ಡೈಲಿ ನಾವು ಅಲ್ಲಿ ಆನ್ ದ ವೇ ಬರ್ತಾ ನಾನು ನೋಡಿದ್ದು, ಇದೆಯಾ ಅಂತ ನಾನು ಫೋನ್ ಮಾಡಿ ಕೇಳಿದೆ. ತಿರ್ಗಾ ಲಗೇರಿಗೆ ಬಂದಿಡ್ರಿ ಗೋಡೌನಲ್ಲಿ ಅಂತ. ಲಗೇರಿನ ಶೂಟ್ ನಡೀತಾ ಇತ್ತು. ನಾನು ಸ್ವಲ್ಪ ಬೇಗ ಬಂದಿದ್ದೆ ಅವ್ರ ಶೂಟಿಂದ. ಐ ಹ್ಯಾವ್ ಟು ಗೋ ಟು ಚಿತ್ರದುರ್ಗ ನೆಕ್ಸ್ಟ್ ದಿನ ಶೂಟ್, ಇದು ಫಂಕ್ಷನ್ಗೆ.
ಸೊ ಹಂಗೆ ಬರ್ತಾ ಇದ್ದಾಗ ನಾನೇನು ಸರ್ ಬೇಕೇ ಬೇಕಾದ, ಯಾಕಂದರೆ ಇನ್ನೂ 3-4 ಥರ ಪ್ರಾಪರ್ಟಿ ಇರುತ್ತೆ ಅದು. ಒಂದು ಅಕಸ್ಮಾತ್ ನಾವೇನೋ ಫನ್ ಮಾಡೋವಾಗ ಏನೋ ಹೊಡೆದಿಡ್ದು ಹೋದರೆ ಇನ್ನೊಂದು ಕೊಡ್ತಾರೆ ನಮ್ಗೆ ರಿಪ್ಲೇಸ್ಮೆಂಟ್. ಆ ಥರ ಸಾಕಷ್ಟು ಸರಿ ನಡೆದಿದೆ. ಸೊ ಬ್ಯಾಕಪ್ಗೆ ಇಟ್ಕೊಂಡಿರ್ತಾರೆ ಅವರು. ಸರ್ ಬೇಕೇ ಬೇಕಾದರೆ ಕೊಡೋದಿದ್ರೆ ಕೊಡ್ರಿ, ಇಲ್ಲ ತೊಂದರೆ ಇಲ್ಲ ಅಂದರು. ಮುರಿದ್ವಿ, ಬಿಸಾಕಿದ್ವಿ, ಬಂದ್ವಿ, ಇಷ್ಟೇ ಆಗಿತ್ತು. ಸರ್ ಎಲ್ಲೋ ಒಂದು ಕಡೆ ದರ್ಶನ್ ಸರ್ ಅಭಿಮಾನಿಗಳು, ಸುದೀಪ್ ಸರ್ ಅಭಿಮಾನಿಗಳು ಕೆಲವೊಂದು ರೀಲ್ಸ್ನಾಗಿರಲಿ, ಕಮೆಂಟ್ಸ್ ಆಗಿರಲಿ, ಈ ಥರ ಪಾಸ್ ಮಾಡ್ತಿರೋದು ನಿಮ್ಮ ಮೇಲಾಗಿರಲಿ, ವಿನಯ್ ಗೌಡ ಅವ್ರ ಮೇಲಾಗಿರಲಿ, ಇದು ನಡೀತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದರ ಬಗ್ಗೆ ನಿಮ್ಮ ಅನಿಸಿಕೆ? ಸರ್ ವಿನಯ್ ಗೌಡ ಮೇಲೆ ಪಾಸ್ ಮಾಡಿರೋದು ನಾನು ನೋಡಿಲ್ಲ. ನನ್ನ ಪರ್ಸ್ನಲ್ ವಿಷಯ ಹೇಳಬೇಕು ಅಂದರೆ ದಯವಿಟ್ಟು ಇದನ್ನು ದರ್ಶನ್ ಸರ್ನ ಸಪ್ರೇಟಾಗಿ ಇಲ್ಲ ಸುದೀಪ್ ಸರ್ನ ಸಪ್ರೇಟಾಗಿ ಮಾಡಬೇಡಿ. ಯಾಕಂದರೆ ಕರ್ನಾಟಕದ ಆಸ್ತಿ ಇವರು, ನಮ್ಮ ಕರ್ನಾಟಕದ ಆಸ್ತಿ. ಸೊ ಹಿಂಗಿದ್ದಾಗ ಲೆಟ್ಸ್ ಸೆಲೆಬ್ರೇಟ್ ದೆಮ್, ಲೆಟ್ಸ್ ನಾಟ್ ಮೇಕ್ ಅ ಬಿಗ್ ಇಶ್ಯೂ ಔಟ್ ಆಫ್ ಇಟ್. ನಾನಂತೂ ನಾನು ತುಂಬ ಪ್ರೌಡಾಗಿ ಹೇಳ್ತೀನಿ, ನಾನು ಸುದೀಪ್ ಸರ್ ದೊಡ್ಡ ಅಭಿಮಾನಿ ನಾನು ಸುದೀಪ್ ಸರ್ಗೆ, ಹಾಗೆ ದರ್ಶನ್ ಸರ್ಗೂ ಅಭಿಮಾನಿ. ಹಿಂಗಿದ್ದಾಗ ದಯವಿಟ್ಟು ಇದನ್ನು ಬೇರೆ ಥರ ತಿರ್ಸೋಕೆ ಹೋಗ್ಬಿಡ್ರಿ. ಲೆಟ್ಸ್ ಎಂಜಾಯ್ ದೆಮ್, ಅವನ್ನ ಸೆಲೆಬ್ರೇಟ್ ಮಾಡೋಣ, ಸುಮ್ಮನೆ ಇದು ಮಾಡೋದು ಬದಲು. ಸೊ ದರ್ಶನ್ ಸರ್ ಆಗಲಿ ಸುದೀಪ್ ಸರ್ ಆಗಲಿ ಯಾರು ಹೇಳಿದ್ರು ಏನಾರ ಈ ಕೇಸ್ ಎಲ್ಲ ಆದಮೇಲೆ? ಇಲ್ಲ, ಸುದೀಪ್ ಸರ್ ಹತ್ರ ಮಾತಾಡಿದೆ ನಾನು. ಸುದೀಪ್ ಸರ್ ವಾಸ್ ಲೈಕ್ ಒಳ್ಳೆ ಮಾತುಗಳು ಹೇಳಿದ್ದಾರೆ ನನಗೆ. ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿ ಕೆಲಸ ಮಾಡ್ಕೊಂಡು ಹೇಳಿದ್ದಾರೆ. ಅದನ್ನು ಮಾಡೋ ಪ್ರಯತ್ನದಲ್ಲಿದ್ದೀನಿ ನಾನು. ಸರ್ ಈಗ ಡಿಜಿಟಲ್ ಕಾಂಟೆಂಟ್ಗೂ ಸೆನ್ಸರ್ ಆಗಬೇಕು ಅಂತ ಆ ಥರ ಏನೋ ಡಿಸ್ಕಷನ್ ಆಗಿತ್ತು. ಈಗ ರಣವೀರ್ ಅಲಾಬಾದಿಯ ಮತ್ತು ಸಮಯ ರೈನಾ ಅವ್ರದ್ದು ಒಂದು ಇಶ್ಯೂ ಆದಾಗ, ಸೊ ಫ್ಯೂಚರ್ ಆಫ್ ಸೋಷಿಯಲ್ ಮೀಡಿಯಾ ಅಂದರೆ ಕಾಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಏನು ಹೇಳ್ತೀರಾ? ಸರ್ ಅದ್ರ ಬಗ್ಗೆ ನನಗೆ ವಿಷಯ ಗೊತ್ತಿಲ್ಲ, ನಾನು ತಿಳ್ಕೊಂಡೆ ಮಾತಾಡೋದು ತಪ್ಪಾಗುತ್ತೆ. ತಿಳ್ಕೊಂಡ್ಮೇಲೆ ಮಾತಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.